ಹೇಳಿದ್ರು ಕೂಡ ಅದರಲ್ಲಿ ಮುಂದೆ ಏನೋ ಒಂದು ಒಳ್ಳೆಯ ಉದ್ದೇಶಗಳನ್ನ ಇರೋದನ್ನು ಅದು ಸೂಕ್ತವಾಗಿ ತಿಳಿಸಿದ್ದೀರ. ಸಾಮಾನ್ಯರು ಒಬ್ಬರು ಅಸಾಮಾನ್ಯರಾಗ್ಬೋದು ಅನ್ನೋದು ಎಲ್ಲೋ ಒಂದು ಕಡೆ ಬಿಂಬಿತ ಆಗ್ತಾ ಇದೆ. ಇದು ನನಗನ್ಸಿದ ಒಂದು ಅಭಿಪ್ರಾಯ. ಮುಂದೆ ನೋಡಿದಾಗ ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಮಾತಾಡೋಣ ಸರ್. ಬಹುಶಃ ಎಲ್ಲೋ ಒಂದು ಕಡೆ ಮನ ಮುಟ್ಟುವಂಥ ಕೆಲಸ ಫಸ್ಟೇ ಅನಿಸುತ್ತೆ, ನನಗನ್ಸುತ್ತೆ ಫೀಲಿಂಗ್ ಫಸ್ಟ್. ಅದು ನೋಡ್ತಾ ಇದ್ದಾಗ ಭಾವನೆಗಳದು, ಮಾತುಕತೆ, ಕೆಲವ್ರದ್ದು ವಾಯ್ಸ್ ಮಾಡ್ಯುಲೇಷನ್. ಸಾರ್ ಅವ್ರಿಗೆ ಗೊತ್ತಾಗಲಿ ನನಗೆ, ನಾಗೇಂದ್ರ ಪ್ರಸಾದ್ ಅವರು ಮಾಡಿದ್ದಾರೆ ಅಂತ ಕಾಣುತ್ತೆ. ಅವರ ಡೈರೆಕ್ಟರ್ ಸರ್, ಮೀಟ್ ಮಾಡಿರಲಿಲ್ಲ ನಿಮ್ಮನ್ನು. ಆ ವಾಯ್ಸ್ ಎವ್ರಿಥಿಂಗ್ ಭಾಳ ಇಂಪ್ರೆಸ್ ಆಗಿದೆ. ಅಭಿಜಿತ್ ಅವ್ರಿಗೆ ಆಲ್ ಗುಡ್, ಒಳ್ಳೇದಾಗಲಿ. ಹಾಯ್ ಅಭಿಜಿತ್, ಒಳ್ಳೇದಾಗಲಿ ಸರ್, ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಇದ್ರ ಜೊತೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪುನೀತ್ ನಿವಾಸ ಇವತ್ತು ನಾನು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ ಅಂತ ನನಗೆ ಸತ್ಯ ಗೊತ್ತಿರಲಿಲ್ಲ. ನಾವು ಲಾಸ್ಟ್ ಮಂತು ಇತ್ತೀಚೆಗೆ ನಾವೊಂದು ಟ್ರಸ್ಟ್ ಮಾಡಿದ್ದೇವೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಂತೇಳಿ. ಅಶ್ವಿನಿಯವರು ಪ್ರೆಸಿಡೆಂಟ್ ಆಗಿದ್ದಾರೆ. ಅದ್ರದ್ದು ನಾನು ಒನ್ ಆಫ್ ದಿ ಟ್ರಸ್ಟಿ. ಮೊನ್ನೆ ನಾವು ಸಿದ್ಧಗಂಗಾದಲ್ಲಿ ಸುಮಾರು 10,000 ಜನ ಮಕ್ಕಳಿಗೆ ಮೆಡಿಕಲ್ ಚೆಕಪ್ ಮಾಡಿಸಿ, ಕಣ್ಣಿಂದು ಚೆಕಪ್ ಮಾಡಿಸಿ, ಅದಕ್ಕೆ ಆ ಮಕ್ಕಳಿಗೆಲ್ಲರಿಗೂ ಒಂದು ಸಿಹಿ ಕೊಡೋದ್ರ ಮೂಲಕ, ಕನ್ನಡಕ ಚೆಕ್ ಮಾಡಿದ ಕನ್ನಡಕನ ವಿತರಣೆ ಮಾಡೋದ್ರ ಮೂಲಕ ಈ ಪುನೀತ್ ರಾಜ್ಕುಮಾರ್ ಟ್ರಸ್ಟ್ನ ಅಫಿಷಿಯಲ್ ಆಗಿ ಸಿದ್ಧಗಂಗಾ ಮಠದಲ್ಲಿ ಸ್ವಾಮಿಗಳ ಆಶ್ರಮದಲ್ಲಿ ಹೇಳುವತ್ತಲ್ಲಿ ಹೇಳಿದೆ. ಹೇಳುವಾಗ 3 ವಿಷಯ ಹೇಳಿದೆ, ಯಾಕಂದರೆ ಪುನೀತಿಗೆ ಲಿಂಕ್ ಆಗುತ್ತೆ ಅನ್ನೋದಕ್ಕೆ. ಕುಂಭಮೇಳ ಎಲ್ಲ ಕಡೆಗೂ ಇದೆ. ಸಿದ್ಧಗಂಗಾ ಮಠದ ಸ್ಥಳನೂ ಕೂಡ ಒಂದು ಕುಂಭಮೇಳ. ಯಾಕೆಂದರೆ ಇಲ್ಲಿ ಗಂಗೆ ಇದೆ, ಸಿದ್ಧಗಂಗಾ ಮಠ ಇದೆ. ಯಮುನಾ ರೀತಿಯಲ್ಲಿ ರಾಜ್ಕುಮಾರ್ ಅವರು ಇದ್ದಾರೆ. ಗುಪ್ತಗಾಮಿನಿಯಾಗಿ ಪುನೀತ್ ಇದ್ದಾರೆ. ಯಾಕಂದರೆ 3 ಜನ ಕರ್ನಾಟಕದ ಹತ್ರ ಸೇರುವಂಥ ಸ್ಥಳ ಅದು. ಅದಕ್ಕೆ ನಾನು ಹೇಳಿದೆ ಅವಾಗ ಸ್ವಾಮಿಗಳಿಗೆ ಇದು ಒಂದು ಕುಂಭಮೇಳದ ಸ್ಥಳ ಅಂತ. ತುಂಬ ಇಷ್ಟಪಟ್ಟರು ಮಾತಿಗೆ ಅವರು. ಯಾಕಂದರೆ ಪುನೀತ್ ಯಾವಾಗಲೂ ಅಷ್ಟೇ ಗುಪ್ತಗಾಮಿನಿಯಾಗಿ ಕೆಲಸ ಮಾಡುವಂಥವ್ರು. ನಾವು ರಾಜ್ಕುಮಾರ್ ಟ್ರಸ್ಟಿಂದ ಕಣ್ಣಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡಬೇಕಾದಾಗ ಒಂದು ವೆಹಿಕಲ್ ಬೇಕು ಅಂದರೆ ಅದ್ರ ಟ್ರಸ್ಟ್ದು ಕೂಡ ಕೆಲಸ ಮಾಡಿ ಸುಮಾರು ನಾವು ಬಿಡಿದಿನಲ್ಲಿ ನಮ್ಮದೇ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಅಂತಿದೆ. ಇದುವರೆಗೂ ಸುಮಾರು ಅಣ್ಣವರು ಕಾಲ ಆದಾಗ ಡೊನೇಟ್ ಐಸ್ ಗಿಫ್ಟ್ ಸೈಟ್ ಅನ್ನೋದು ಒಂದು ಟೈಟಲ್ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅಂತ ಫಾರ್ಮ್ ಮಾಡಿ, ಅದು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇದ್ರಿಂದ ಇತ್ತೀಚೆಗೆ ಬಂದ ಹಲವಾರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದರಿಂದ ಅದನ್ನು ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ಪುನೀತ್ ನಿವಾಸ ಅನ್ನೋ ಟೈಟಲ್ನ ಲಾಂಚ್ ಮಾಡುವಂಥದ್ದು ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ಇಷ್ಟಪಟ್ಟೆ. ಯಾಕಂದರೆ ಅಲ್ಲಿಯೂ ಕೂಡ ಹಲವಾರು ಜನಕ್ಕೆ ಕಂಡು ಬಂದಾಗ ಆಶ್ಚರ್ಯ ಪಡ್ತಾರೆ. ಒಂದ್ಸರಿ ಹೇಳಿದ್ದೆ ಪುನೀತ್ಗೆ ಅವ್ರಿಗೆ ಒಂದು ವೆಹಿಕಲ್ ಕೊಡಬೇಕು ಶಂಕರ್ ಹಾಸ್ಪಿಟ್ಲಿಗೆ ಅಂತ ಹೇಳಿ ಸುಮಾರು 3-4 ತಿಂಗಳಾಗಿದೆ. ಆದರೆ ಎಷ್ಟು ನೆನಪಿನಲ್ಲಿ ಇಟ್ಟಿರ್ತಾರೆ ಅನ್ನೋದಕ್ಕೆ ಅವರು, ನಾನು ತುಮಕೂರಿಂದ ಬರಬೇಕಾದ್ರೆ ಫೋನ್ ಮಾಡಿದ್ರು, ವಸಣ್ಣ ನಾಳೆ ಬೆಳಿಗ್ಗೆ ಆಫೀಸಿಗೆ ಬಂದು ಆಫೀಸಲ್ಲಿ DD ರೆಡಿ ಇರುತ್ತೆ, ತೊಗೊಂಡೋಗಿ ಕೊಟ್ಬಿಡಿ ವೆಹಿಕಲ್ದೊಂದು ರಿಜಿಸ್ಟರ್ ಮಾಡಿ ಕೊಟ್ಬಿಡೋಣ ಅವ್ರಿಗೆ ಅಂತ. ಸುರಾಜ್ ಮಾಸ್ಟರ್ ಇಮಿಡಿಯೇಟಾಗಿ ಸುರಾಜ್ ಮಾಸ್ಟರ್ ಆಫೀಸ್ ತೊಗೊಂಡು DD ಕೊಟ್ಟು ಅದನ್ನು ಶಂಕರ್ ಹಾಸ್ಪಿಟಲ್ಗೆ ಡೊನೇಟ್ ಮಾಡಿ, ನಾನೇ ಮಾಡ್ತಿದ್ದೆ 4-5 ತಿಂಗಳಿಂದ ಹೇಳಿದ್ದು. ಅಂದರೆ ಅಷ್ಟು ನೆನಪಲ್ಲಿಟ್ಟು ಮಾಡೋಂಥ ಕೆಲಸ. ಸೊ ಆ ಹೆಸರಿನಲ್ಲಿ ದೊಡ್ಡ ಶಕ್ತಿ ಇದೆ. ಆ ಹೆಸರಿನಲ್ಲಿ ಏನೇ ಮಾಡಿದ್ರು ಒಳ್ಳೇದಾಗುತ್ತೆ ಅನ್ನೋ ಭಾವನೆ. ನಿಮಗೂ ಅದು ಇನ್ನೂ ಹೆಚ್ಚು ಒಳ್ಳೇದು ಬರಲಿ. ಯಾಕಂದರೆ ಯಾರು ದೊಡ್ಡವರಾಗೋದು ಇಂಪಾರ್ಟೆಂಟ್ ಅಲ್ಲ, ಸಾಮಾನ್ಯರು ಅಸಾಮಾನ್ಯರು ಇಂಪಾರ್ಟೆಂಟು. ನೀವು ಅಲ್ಲಿ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡು ಅಭಿಮಾನಿಗೆ ನೋಡೋದಕ್ಕಿಂತ ಇವತ್ತು ನೀವು ನಿರ್ಮಾಪಕರಾಗಿ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ, ಅದನ್ನೇ ಪುನೀತ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸರ್. ಅದರಿಲ್ಲ ಸರ್, ಅದು 10,000 ಕಾಯಿನ್ಸ್ ಮಾತ್ರ ಕ್ವೆಸ್ಟ್ನೆಟ್ ಅಂತ ಕಂಪ್ನಿ ರಿಲೀಸ್ ಮಾಡಿದ್ರು. ಅದು ಮುಗೀತು. ಅದಕ್ಕೆ ಅದರದ್ದೇ ಆದಂಥ ನಿಮಗೆ ವಾಟ್ ಇಸ್ ದಟ್, ನಿಮಗೆ ಎಷ್ಟು ಹಳೆ ಕಾಯಿನ್ ಇಟ್ಕೊಂಡಾಗ ಏನು ವ್ಯಾಲ್ಯೂ ಬರುತ್ತೆ ಅದು ಬರುತ್ತೆ. ಆ ಕಂಪ್ನಿಯವ್ರು ಹಾಗಾಗಿ ಮಾಡ್ತಾ ಇರ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಮಾಡಿದ್ರು, ಇಂದಿರಾ ಗಾಂಧಿ ಅವ್ರು ಮಾಡಿದ್ದಾರೆ, ನಾರಾಯಣ್ ಗುರುಗಳು ಮಾಡಿದ್ರು, ಉಡುಪಿ ಮಠದ ಮಾಡಿದ್ದಾರೆ. ಹೀಗೆ ಒಂದೊಂದು ಆ ಎಪಿಸೋಡಿಗೆ ತಕ್ಕಂತೆ ಮಾಡ್ತಾ ಹೋಗ್ತಾರೆ. ಅಷ್ಟು ಕಾಯಿನು ಆವಾಗಲೇ ಸೇಲ್ ಆಯ್ತು. ಬಟ್ ಏನು ಮಾಡಿದ್ರು ಅವಾಗ ಅಂದರೆ, ರಾಜ್ಕುಮಾರ್ ಅಂತ ಹೇಳಿದ ತಕ್ಷಣ ಅದೊಂದು ಇದುವರೆಗೂ ಮಾಡಿದ ಸೆಲೆಬ್ರಿಟೀಸ್ಗೂ ರಾಜ್ಕುಮಾರ್ ಅವ್ರು ಮಾಡೋ ಸೆಲೆಬ್ರಿಟಿಗೂ ಡಿಫ್ರೆನ್ಸ್ ಇತ್ತು. ಅದನ್ನು ಬೇರೆಯವರು ಬೇರೆ ರೀತಿ ಸ್ವಲ್ಪ ಮಿಸ್ಲೀಡ್ ಮಾಡ್ಲಿಕ್ಕೆ ನೋಡಿದ್ರು. ಅದೇನೂ ಆಗಲಿಲ್ಲ. ಬಟ್ ಇವತ್ತಿಗೂ ಕೂಡ ಆ ಕಾಯಿನ್ಗೆ ಅದೇ ಆದ ವ್ಯಾಲ್ಯೂ ಇದೆ. ಇವತ್ತಿಗೂ ನೀವು ಹಳೆ ಕಲೆಕ್ಟ್ ಮಾಡಿದ್ದವರು, ಅದು ಏನಂತ ಗೊತ್ತಾಗಲ್ಲ ನಮ್ಗೆ, ಹಳೆ ನಾಣ್ಯಗಳು ಕಲೆಕ್ಟ್ ಮಾಡಿದ್ದವರು ಆ ಗೋಲ್ಡ್ ಕಾಯಿನ್ಗೆ ಇವತ್ತು ಕೂಡ
ಲಕ್ಷಗಟ್ಟಲೆ ಅದಕ್ಕೆ ಅದರಂಥ ವ್ಯಾಲ್ಯೂಸ್ ಇದೆ. ಸಾಂಗ್ಸ್ ಕೂಡ ಮಾಡಿದ್ದಾರೆ. ಇವಾಗ ಮೊನ್ನೆನೂ ಕೂಡ ಗಂಧದ ಗುಡಿ ಅಂತ ಒಂದು ನಮ್ಮ ಗಂಧದ ಕಡ್ಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವ್ರ ಟೀಮಿಂದ ಗಂಧದ ಗುಡಿ ಅಂತ. ಅವರು ಕೂಡ ಗೌರ್ಮೆಂಟ್ ಲೆವೆಲ್ ಇದು ಮಾಡಿ ಅದು ಮೊನ್ನೆ ಪೋಸ್ಟ್ ಕಾರ್ಡ್ ಸೈಜ್ದು ರಿಲೀಸ್ ಮಾಡಿದ್ದಾರೆ. ಅದು ಕೂಡ ಶಾರ್ಟ್ಲಿ ಅದು ಕೂಡ ಹೊರಗಡೆ ಬರುತ್ತೆ. ಇದು ನಮ್ಮ ಟ್ರಸ್ಟಿಂದ ನಾವು ಒಂದು ಸಣ್ಣ ಮಾಡ್ತಾರ ಕೆಲಸ. ಎವ್ರಿ ಇಯರ್ ಸುಮಾರು 70,000 ಜನ ಮಕ್ಕಳಿಗೆ ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ಕಣ್ಣು ಚೆಕಪ್ ಮಾಡಿಸ್ತೀವಿ. ಕಣ್ಣು ಚೆಕಪ್ ಮಾಡಿಸಿ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಮಾಡಿಸಿ ವಾಪಸ್ ಕರ್ಕೊಂಡು ಬಿಡ್ತೀವಿ. ಅಕ್ಕವ್ರು ಇದ್ದಾಗಂತೂ ಅವ್ರಿಗೆ ಆಗದೆ ಇದ್ರು ಕೊನೆಯ ಗಳಿಗೆನಲ್ಲಿ ಕೂಡ ಡಯಾಸಿಗೆ ಬರದೇ ಇದ್ರು. ಆಗ ಕುಮಾರಸ್ವಾಮಿ CM ಆಗಿದ್ರು. ಡಯಾಸಿಗೆ ಬರೋಕ್ಕಾಗದಿದ್ರು ಮುಂದೆ ಕೂತ್ಕೊಂಡು ಅಷ್ಟೂ ಕಾರ್ಯಕ್ರಮಕ್ಕೆ ಅವ್ರು ಭಾಗವಹಿಸ್ತಾ ಇದ್ರು. ಅದೇ ಎಲ್ಲ ಶಕ್ತಿಧಾಮ ಇರಲಿ ಇನ್ನೊಂದು ಪ್ರತಿಯೊಂದು ಕೂಡ ತಮಗೆಲ್ಲ ಗೊತ್ತಿರುವಂಥದ್ದೇ. ಸೊ ಎಲ್ಲ ನಿವಾಸದಲ್ಲಿ ಇದೆಯಲ್ಲ, ಅದರಿಂದ ಒಳ್ಳೇದಾಗಲಿ. ಈ ಕಾರ್ಯಕ್ರಮದಲ್ಲಿ ನೀವು ಮಾಡಿದ್ದೀರಾ, 2 ಚಿತ್ರಗಳನ್ನು ಹಾಕಿದ್ದೀರಾ. ಅವರಿಬ್ಬರು ನಿಮ್ಗೆ ಆಶೀರ್ವಾದ ಮಾಡಲಿ. ಒಳ್ಳೆಯದು. ಸೊ ಈಗ ವಾಸಣ್ಣವರಿಗೆ ತಂಡದಿಂದ ಚಿಕ್ಕ ಸನ್ಮಾನ ಗೌರವ. ನಮಸ್ಕಾರ, ನನ್ನ ಹೆಸರು ಐಶ್ವರ್ಯ. ಇದು ಪುನೀತ್ ನಿವಾಸ ನನ್ನ ಡೆಬ್ಯೂ ಮೂವಿ ಅಂತಲೇ ಹೇಳ್ಬೋದು. ನನ್ನ ಪಾತ್ರ ಈ ಸಿನಿಮಾದಲ್ಲಿ ಬಂದು ಮಲ್ಲು ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕೆಲಸ ಮಾಡೋಕ್ಕೆ ಹೊರಟಿರ್ತಾನೆ. ಅದನ್ನು ಅಚೀವ್ ಮಾಡೋಕ್ಕೆ ಮಾತ್ರ ಏನೋ ರಿಸೋರ್ಸಸ್ ಇರಲ್ಲ. ಸೊ ಆ ರಿಸೋರ್ಸಸ್ನ ನಾನು ಪ್ರೊವೈಡ್ ಮಾಡಿ ಅವನಿಗೆ ಸಪೋರ್ಟ್ ಮಾಡೋವಂತಹ ಕ್ಯಾರೆಕ್ಟರ್. ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬ ನರ್ವಸ್ ಆಗಿದೆ, ಯಾಕೆಂದರೆ ಇದು ನನ್ನ ಫಸ್ಟ್ ಮೂವಿ. ಆ್ಯಂಡ್ ಈ ಸಿನಿಮಾದಲ್ಲಿ ನಂಗೆ ಯಾರು ಅಂದರೆ ಯಾರೂ ಗೊತ್ತಿರಲಿಲ್ಲ. ಬಟ್ ನಾಗೇಂದ್ರ ಸರ್ ಆಗಿರ್ಬೋದು, ಮೋಹನ್ ಸರ್, ಅಭಿಜಿತ್ ಸರ್, ಜಮ್ಶಿವು ಸರ್, ಜಗ್ಗಿ ಸರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ನನ್ನಲ್ಲಿ ಏನಿದೆ ನಾನು ಬೆಸ್ಟ್ ಕೊಡೋ ಹಾಗೆ ಅವರೇ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಮೂವಿ, ಇದು ಯಾವಾಗಲೂ ನಂಗೆ ಸ್ಪೆಷಲ್ ಆಗಿರುತ್ತೆ. ಥ್ಯಾಂಕ್ ಯು. ಅಲ್ಲಿ ಮಲ್ಲು ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ನಾನು ಮೊದಲು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಏನು ತುಂಬ ಬ್ಲ್ಯಾಂಕ್ ಆಗಿದ್ದೆ. ಸಿನಿಮಾ ಯಾವ ರೀತಿ ಇದೆಯೋ ಏನೋ ಅಂತ. ಶೂಟಿಂಗ್ ಮಾಡ್ತಾ ಮಾಡ್ತಾ ನನಗೆ ಪಾತ್ರದ ಬಗ್ಗೆ ಸ್ವಲ್ಪ ಐಡಿಯಾ ಬಂತು. ಒಬ್ಬ ಪುನೀತಿನ ಒಬ್ಬ ಡೈಹಾರ್ಟ್ ಫ್ಯಾನ್, ಅಂದರೆ ಒಬ್ಬ ಅಭಿಮಾನಿ, ಅವನ ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವಂಥ ಎಷ್ಟೋ ದಾನ ಧರ್ಮಗಳನ್ನ ಆದರ್ಶವಾಗಿ ಇಟ್ಕೊಂಡು ಅವನ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೊಂಡು ಒಳ್ಳೆ ಗುಣಗಳನ್ನ ಇಟ್ಕೊತಾನೆ ಅನ್ನೋದು ನನ್ನ ಪಾತ್ರದ ಒಂದು ಇಂಟ್ರೊಡಕ್ಷನ್ ಅಂತ ನಾನು ಭಾವಿಸಿದ್ದೀನಿ. ಈ ಸಿನಿಮಾ ನಾನು ನೋಡಿರೋ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ತುಂಬ ಒಳ್ಳೆ ಯಶಸ್ಸು ಕಾಣಬೇಕು ಅನ್ನೋದನ್ನ ನಾನು ಬಯಸ್ತೀನಿ. ನಾನು ದೇವರ ಹತ್ರನೂ ಅದನ್ನೇ ದಿನ ಬೇಡ್ಕೊತಾ ಇರೋದು. ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು ಅದನ್ನೇ ಭಾವಿಸ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ, ನಾನು ಶ್ರೇಯಸ್. ಎಲ್ಲರಿಗೂ ನಮಸ್ಕಾರ, ನಾನು ಶ್ರೇಯಸ್. ಪಾತ್ರದಲ್ಲಿ ಪಾತ್ರ ನನ್ನ ಪಾತ್ರ. ಈ ಸಿನಿಮಾದಲ್ಲಿ ಕೆಲಸ ಮಾಡೋ ಮೂಲಕ ನಾನು ಮೂಲತಃ ರಂಗಭೂಮಿಯಿಂದ ಬಂದವನು. ಈ ಸಿನಿಮಾ ಮಾಡ್ತಾ ಮಾಡ್ತಾ ಕಲಿಯೋದಕ್ಕೆ ತುಂಬ ಅವಕಾಶ ಬಂದಿದೆ. ಜಮ್ಶಿವು ಸರ್ ಆಗಿರ್ಬೋದು, ನಮ್ಮ ನಾಗೇಂದ್ರ ಸರ್ ಆಗಿರ್ಬೋದು, ಮೋಹನ್ ಸರ್ ಆಗಿರ್ಬೋದು, ಬಾಲು ಸರ್ ಆಗಿರ್ಬೋದು, ಇವರೆಲ್ಲರೂ ನನ್ನ ಪಾತ್ರನ ತಿದ್ದಿ ಹೇಗೆ ಒಂದು ಕಲೆನ ಶಿಲೆ ಹಾಗೆ ಮಾಡ್ತಾರೋ, ಕಲ್ಲನ್ನು ಶಿಲೆ ಆಗಿ ಮಾಡ್ತಾರೋ ಆ ಥರ ನನ್ನನ್ನು ಶೇಪ್ ಕೊಟ್ಟಿದ್ದಾರೆ. ಒಬ್ಬ ಕಲಾವಿದನ್ನ ಹೊರಗೆ ತಂದಿದ್ದಾರೆ ಅಂತ ಅನ್ಕೊತೀನಿ. ಇದರಿಂದ ನಾವು ಎಷ್ಟು ಪಡ್ಕೊತೀವೋ ಗೊತ್ತಿಲ್ಲ, ಕೊಡೋದಂತೂ ತುಂಬ ಜಾಸ್ತಿ ಇದೆ. ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಗಡ್ಸಿ ಸದಾನಂದ ಸರ್ ಭೇಟಿಗೆ ಹೋಗ್ಬೇಕಂತ ಹೊತ್ತಾಗತ್ತೆ. ದಯವಿಟ್ಟು ವೇದಿಕೆಗೆ ಬಂದು ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಕೇಳ್ಕೊತೀನಿ, ಪ್ಲೀಸ್. ಚಿತ್ರದಲ್ಲಿ ಒಟ್ಟು 4 ಸಾಂಗ್ ಇದೆ. ಮೊದಲಿಗೆ ಒಂದೇ ಸಾಂಗ್ ಇದ್ದಿದ್ದು, ಎರಡನೇದಾಯಿತು ಅದು ಒಂದು ತಾಯಿ ಸಾಂಗಿಗೆ ಅಭಿಜಿತ್ ಸರ್ ಹೇಳಿದ್ರು. ಆ ಸಾಂಗಲ್ಲಿ ನಾನು ಅಭಿಜಿತ್ ಸರ್ ಅವ್ರಿಗೆ ಮೋಹನ್ ಸರ್ ಹತ್ರ ಕೇಳಿಕೊಂಡು ಅವರೇ ಹೇಳಲಿ, ಯಾಕಂದರೆ ಅವರು ಹಿಂದೆ ಗೊತ್ತಿರ್ಬೇಕು ನಿಮ್ಗೆ ಅಕ್ಷರಮಾಲೆ ಅಲ್ಲೆಲ್ಲ ಅಭಿಜಿತ್ ಸರ್ ತುಂಬ ವಿಶೇಷವಾಗಿ ಸಿಂಗಿಂಗು ತುಂಬ ಚೆನ್ನಾಗಿ ಮಾಡ್ತಿದ್ರು. ಇದಕ್ಕಿಂತ ಮುಂಚೆ ನಾನು ಒಂದು ಸಾಂಗ್ ಆಡಿಸಿದ್ದೆ,
ಸಮರಸಿಂಹ ನಾಯಕ ಅಭಿಜಿತ್ ಸರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮಾಡಿದ್ರು ಸಿನಿಮಾದಲ್ಲಿ. ಪ್ರೊಡಕ್ಷನ್ ಅವರದ್ರಲ್ಲೇ ಒಂದು ಸಾಂಗ್ ಆಡಿಸಿದ್ದೆ. ಹಾಗಾಗಿ ಮೋಹನ್ ಸರ್ನ ಕೇಳ್ಕೊಂಡೆ, ಮಾಡಿಸಿ ಸರ್ ಇದೊಂದು ಸಾಂಗ್ ಆಡಿಸಿ ಅಂತ. ಅವರು ಕೂಡ ಒಪ್ಕೊಂಡು ಒಂದು ವಿಶೇಷವಾದ ಟಾಯ್ ಸಾಂಗ್ನ ಅಭಿಜಿತ್ ಸರ್ ವಾಯ್ಸಲ್ಲಿ ನೀವೆಲ್ಲ ಕೇಳ್ಕೊಂಡು. ಹಾಗೆ ಇನ್ನೊಂದು ಸಾಂಗ್ ಯಾಕೆ ಡೆಡಿಕೇಟ್ ಮಾಡಿದೆ ಅಂತಂದರೆ, ನಾನು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಅದೃಷ್ಟ ಮ್ಯೂಸಿಕ್ ಡೈರೆಕ್ಷನ್ ಈಗ ಬಂದಿರೋರು ಇದರಲ್ಲೆಲ್ಲ ನಾನೇ ಅದೃಷ್ಟವಂತ ಅಂತ ಹೇಳ್ಕೊಂತೀನಿ. ಮೀಸ ಚಿಗುರ್ದಾಗ ಅಂತ ಒಂದು ಚಿತ್ರ ಪ್ರವೀಣ್ ನಾಯ್ಕ ಅವ್ರ ಚಿತ್ರದಲ್ಲಿ ಮಾಡಿದ್ದೆ. ಪುನೀತ್ ಸರ್ ಜೊತೆ ಅವರು ನನ್ನ ಸಾಂಗ್ ಆಡಬೇಕಿತ್ತು, ಸಿಕ್ಕಿರಲಿಲ್ಲ ಚಾನ್ಸು. ಸೊ ಹಾಗೆ ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಸಿಕ್ತು. ಆ ಟೈಟ್ಲ್ ಅಡಿಯಲ್ಲಿ ಪುನೀತ್ ಸರ್ಗೆ ಒಂದು ಡೆಡಿಕೇಟ್ ಮಾಡೋಣ ಅಂತೇಳಿ ಡಿಸ್ಕಷನ್ ಮಾಡಿದೆ. ಐ ವಾಂಟ್ ಟು ಡೆಡಿಕೇಟ್ ಒಂದು ಸಾಂಗ್ ಫಾರ್ ಪುನೀತ್ ಸರ್ಗೆ ಅಂತ. ಸೊ ಅದೊಂದು ಡೆಡಿಕೇಶನ್ ಇರ್ತಕ್ಕಂಥ ಒಂದು ಸಾಂಗ್ ಇದೆ. ಸೊ ಎಂಟೈರ್ ಟೀಮ್ ಅಭಿಜಿತ್ ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಗಂಡಸಿ ಸದಾನಂದ ಸ್ವಾಮಿ ಸರ್ ಆ್ಯಂಡ್ ಡೈರೆಕ್ಟ್ರು ವಿಶೇಷವಾಗಿ ಚಿತ್ರಣ ಮಾಡಿದ್ದಾರೆ ಸಿನಿಮಾದಲ್ಲಿ. ಮೋಹನ್ ಸರ್ ಅವರ ವಿಶೇಷ ಅಭಿಮಾನಿ ಪುನೀತ್ ಸರ್ ಅವ್ರಿಗೆ ಈ ಚಿತ್ರದಿಂದ ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ಅಭಿಜಿತ್ ಸರ್ ಅವ್ರಿಗೆ ಹಾಗೂ ಎಂಟೈರ್ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಕರಿಸುಬ್ಬ ಸರ್ ಇದ್ದಾರೆ ಚಿತ್ರದಲ್ಲಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಸುಬ್ಬಣ್ಣ. ಎಲ್ಲರಿಗೂ ನಮಸ್ಕಾರ. ಮೋಹನ್ ನನಗೆ ಸುಮಾರು ಒಂದು 10 ವರ್ಷದಿಂದ ಪರಿಚಯ. ಅವರ ಸಂಜೀವ ಸಿನಿಮಾ ಪ್ರೊಡಕ್ಷನ್ಗೋಸ್ಕರ ಮಾತಾಡೋಕೆ ಬಂದಾಗಿಂದನೂ ಪರಿಚಯ. ಅದಾದಮೇಲೆ ಅದು ರಿಲೀಸ್ ಆಯಿತು. ದುರದೃಷ್ಟವಶಾತ್ತು ಆ ಸಿನಿಮಾ ಸರಿಯಾಗಿ ಅವ್ರ ಕೈ ಹಿಡಿಯಲಿಲ್ಲ. ಮತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ಸುಮಾರು ಒಂದು 10 ವರ್ಷಗಳ ಕಾಲ ಯೋಚಿಸಿ ಪುನೀತ್ ನಿವಾಸ ಅಂತ ಒಂದು ಒಳ್ಳೆ ಟೈಟಲ್ ಇಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಇದು ಅವಾಗ ಸಿಕ್ಕಿದಾಗಲೇ ಹೇಳೋರು, ಅಣ್ಣ ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಅಂತ. ಇತ್ತೀಚೆಗೆ ನನ್ನ ಭಾಗದ ಚಿತ್ರೀಕರಣ ನಾನು ಮತ್ತು ಶಂಕರ್ ಭಟ್ ಅಭಿನಯಿಸಿದಂಥ ನನ್ನ ಭಾಗದ ಚಿತ್ರೀಕರಣ ಮುಗೀತು. ಅವಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಟ್ರೈಲರಲ್ಲಿ ನನ್ನನ್ನು ತೋರಿಸ್ತಿಲ್ಲ, ಬಹುಶಃ ಏನೋ ಸಸ್ಪೆನ್ಸ್ ಇಟ್ಟಿದ್ದಾರೆ. ಇಡೀ ಪುನೀತ್ ನಿವಾಸದ ಕಥೆಯನ್ನು ಹೇಳುವಂಥ ಒಬ್ಬ ನಿರ್ಮಾಪಕನ ಪಾತ್ರ. ನಾನು ಹಲವಾರು ಸಿನಿಮಾ ಮಾಡಿ ಸೋತು ಹೋಗಿರ್ತೀನಿ. ಗೆಳೆಯ ಬರ್ತಾನೆ, ಗೆಳೆಯನಿಗೆ ಹೇಳ್ತೀನಿ ಈತೊಂದು ಕತೆ ಕೊನೆಯದಾಗ ನಾನು ಮಾಡ್ತೀನಿ, ನೀನು ಕೇಳು ಅಂದ್ಬಿಟ್ಟು. ಮೋಹನ್ ಅವರ ಮನದಾಸೆನೋ ಅದೇ ಇರಬೇಕು. ನನ್ನ ಮೂಲಕ ಅವರ ಪಾತ್ರನ ಮಾಡಿಸಿದ್ದಾರೆ ಅಂತ ನಾನು ಅದನ್ನು ಅಂದ್ಕೊಳ್ತೀನಿ. ಇಡೀ ತಂಡ ಶ್ರಮ ಪಟ್ಟಿದೆ. ಗೆಳೆಯ ನಾಗೇಂದ್ರ ನಿರ್ದೇಶಕರು, ಅವೆಲ್ಲ ಒಂದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದವರು. ಅವರು ತುಂಬ ಕನಸುಗಳನ್ನು ಹೊತ್ತು ಚಿತ್ರರಂಗಕ್ಕೆ ಬಂದವರು. ಈ ಚಿತ್ರವನ್ನು ಭಾಳ ಇಷ್ಟಪಟ್ಟು ಕಷ್ಟಪಟ್ಟು, ನಾನು ಈ ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತೇನೆ. ಏಕೆಂದರೆ ಪ್ರತಿಯೊಬ್ಬರು ಇಷ್ಟಪಟ್ಟು, ಇನ್ಕ್ಲೂಡಿಂಗ್ ಮೀ, ಚಿತ್ರರಂಗಕ್ಕೆ ಇಷ್ಟಪಟ್ಟು ಬಂದಿದ್ವಿ, ಏನೇನೋ ಆಗಬೇಕು ಅಂತ ಅಂದ್ಬಿಟ್ಟು ಕನಸುಗಳನ್ನ ಹೊತ್ಕೊಂಡು. ಆದರೆ ಕಷ್ಟಪಟ್ಟು ಪ್ರೊಡಕ್ಷನ್ಗಳು ಮಾಡಿದ್ದೀವಿ. ಯಾವೊಬ್ಬ ನಿರ್ಮಾಪಕನೂ ಸುಲಭವಾಗಿ ಪ್ರೊಡಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಒಂದು 5 ಚಿತ್ರ ನಿರ್ಮಿಸಿರೋನು, ನನಗೆ ಅದರ ಅನುಭವ ಆಗಿದೆ. ಇಲ್ಲೂ ಒಬ್ಬರು ನಿರ್ಮಾಪಕರಿದ್ದಾರೆ. ಸೊ ಹೀಗಾಗಿ ಪುನೀತ್ ನಿವಾಸ ಒಳ್ಳೆ ಸಂದೇಶಗಳನ್ನು ಹೇಳುವಂಥ ಒಂದು ಸಿನಿಮಾ. ಇಷ್ಟಂತೂ ನಾನು ಹೇಳಬಲ್ಲೆ. ಒಳ್ಳೆಯ ಮೌಲ್ಯಗಳನ್ನು ಕಟ್ಕೊಡುವಂಥ ಒಂದು ಸಿನಿಮಾ. ಕರ್ನಾಟಕ ದೇವರು. ಭಾಳಷ್ಟು ಸತಿ ಅಪ್ಪು ಸಿಕ್ಕಿದಾಗ ಅಪ್ಪಾಜಿ ಅಂತಿದ್ದೆ. ಗೊತ್ತಾಯ್ತು ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡಿಸ್ತೀನಿ ಅನ್ನೋರು. ನೆಕ್ಸ್ಟ್ ಸಿನಿಮಾ ಖಂಡಿತ ಅಪ್ಪಾಜಿ ಅನ್ನೋರು. ಅದು ಆಸೆ ಈಡೇರಲಿಲ್ಲ. ಸೊ ಅಭಿಜಿತ್ ಹೇಳಿದಾಗೆ ನನಗೂ ಈ ಪುನೀತ್ ನಿವಾಸದಲ್ಲಿ ಆ್ಯಕ್ಟ್ ಮಾಡೋಂಥ ಆಸೆ ಅಪ್ಪು ಈಡೇರಿಸಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ. ಚಿತ್ರ ಯಶಸ್ವಿ ಆಗಬೇಕು. ಅದಕ್ಕೆ ಮಾಧ್ಯಮದ ಮಿತ್ರರು ನಿಮ್ಮ ಸಹಕಾರ ಹೆಚ್ಚಾಗಬೇಕು. ಎಲ್ಲರಿಗೂ ನಮಸ್ಕಾರ. ನಮ್ಮ ಗ್ರೀನ್ ಹೌಸ್ ವಾಸಣ್ಣವ್ರು ಹೇಳಿದ್ರು ಲೇಟಾಗಿ ಯುಗಾದಿ ಶುಭಾಶಯಗಳು ಅಂತ. ನಾನು ಹಾಗೆ ಲೇಟಾಗಿ ಹೇಳ್ತೇನೆ. ಎಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯಗಳು, ಒಳ್ಳೆಯದಾಗಲಿ. ಈ ಪುನೀತ್ ನಿವಾಸ, ಇಲ್ಲಿ ಸಿನಿಮಾ ಟೈಟ್ಲಲ್ಲೇ ಪುನೀತ್ ಅಂದರೆ ಪವರ್ ಸ್ಟಾರ್, ನಿವಾಸ ಅಂದರೆ ಹೌಸ್. ಇಟ್ಸ್ ಎ ಪವರ್ ಹೌಸ್. ಪುನೀತ್ ನಿವಾಸ ಪವರ್ ಹೌಸ್. ಟೈಟ್ಲೇ ತುಂಬ ದೊಡ್ಡ ಅಟ್ರಾಕ್ಷನ್. ಟೈಟ್ಲಿಗೆ ತುಂಬ ಪವರ್ ಇದೆ. ಹಾಗಾಗಿ ಈ ಸಿನಿಮಾದ ಕತೆ, ಪಾತ್ರಗಳ ಬಗ್ಗೆ ನಿರ್ದೇಶಕರು
ಯಾವ ರೀತಿ ಇರುತ್ತೆ ಕತೆ, ಯಾವ ರೀತಿ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ರು ಮುಗಿತು. ಬಟ್ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಒಂದು ನಾನು ಹೇಳಲೇಬೇಕು. ಯಾರ ಬಗ್ಗೆ? ನಿರ್ಮಾಪಕರ ಬಗ್ಗೆ. ನಮ್ಮ ನಿರ್ಮಾಪಕರು ಯಾವ ಥರ ಅಂದರೆ, ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಅವರ ಗುಣನ ಅವ್ರು ರೂಢಿಸ್ಕೊಂಡಿದ್ದಾರೆ. ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ. ಯಾರಿಗೆ? ನಮ್ಮ ಮೋಹನ್ಗೆ. ಅವ್ರು ಹೇಳ್ತಾರೆ, ಈ ಸಿನಿಮಾದಿಂದ ಏನು ಬಂದರೂ ಅಪ್ಪುಗೆ ಕೊಟ್ಬಿಡ್ತೀನಿ ಸರ್, ಏನು ಬಂದರೂ ನನಗೇನು ಬೇಡ. ಸಪೋಸ್ ಈ ಸಿನಿಮಾದಲ್ಲಿ ₹1 ನನಗೆ ಬೇಡ, ಏನು ಬರುತ್ತೆ ಎಲ್ಲ ಕೊಟ್ಬಿಡ್ತೀನಿ ಅನ್ನೋ ಒಂದು ದೊಡ್ಡ ಗುಣ. ಹಾಗಾಗಿ ಇಂಥ ಒಂದು ಸ್ವಾರ್ಥ ಇಲ್ಲದೆ ಸಿನಿಮಾನ ಮಾಡಿ ಸಿನಿಮಾದಿಂದ ಏನೋ ಒಂದು ಅಪ್ಪು ಅಭಿಮಾನಿಗಳಿಗೆ ಅಪ್ಪುಗೆ ನಾನು ಏನು ಮಾಡಬೇಕು ಅನ್ನೋದೊಂದು ಗುಣ ಪ್ರೀತಿ ಇಟ್ಕೊಂಡಿರೋದ್ರಿಂದ ಈ ಸಿನಿಮಾ ನಾನು ದೇವರಲ್ಲಿ ಏನು ಬಿಡ್ಕೋತೀನಿ ಅಂದರೆ, ಅವ್ರ ಕನಸು ನನಸಾಗಲಿ, ಸಿನಿಮಾ ಚೆನ್ನಾಗಿ ಓಡಲಿ, ಅಭಿಮಾನಿಗಳಿಗೆ ಮೆಚ್ಚಲಿ, ಇನ್ನೊಂದು 2-3 ಸಿನಿಮಾಗಳು ಅವ್ರು ಮಾಡೋ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ಪಾತ್ರ ನಾನು ಹೇಳೋದು ಬೇಡ, ಒಂದು ಮುಖ್ಯ ಪಾತ್ರ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ನನಗೆ ಫಸ್ಟ್ ಕತೆ ಹೇಳಿದ್ದು 3 ವರ್ಷದ ಕೆಳಗೆ ನಮ್ಮ ಮೋಹನ್ ಬಂದು ಒಂದು ಕ್ಯಾರೆಕ್ಟರ್ ಒಂದು ಕತೆ ಹೇಳಿದ್ರು, ಚೆನ್ನಾಗಿತ್ತು, ಅದು ಹಾಗೆ ಮಾಡೋಣ ಹೀಗೆ ಮಾಡೋದು. ಮತ್ತೆ ಬಂದರು ಕತೆ ಚೇಂಜ್ ಮಾಡಿದ್ರು, ಮತ್ತೆ ಬಂದರು ಕತೆ ಚೇಂಜ್ ಮಾಡಿದ್ರು. ಸರಿ, ಆಮೇಲೆ ನಾನು ಶೂಟಿಂಗ್ ಒಂದಿನ ಬಂದು ಕತೆ ಹೇಳಿದರು. ನನಗೆಲ್ಲೋ ನನ್ನ ಪಾತ್ರ ಇಷ್ಟ ಆಗಲಿಲ್ಲ ಅಷ್ಟಾಗಿ. ನಾನು ಯೋಚನೆ ಮಾಡಿದೆ, ನಾನು ಸ್ವಲ್ಪ ಟೆಸ್ಟ್ಬಿಟ್ಟು ಹೇಳಿದ್ದೆ, ಅಪ್ಪು ಜೊತೆ ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು. ರಾಘಣ್ಣ ಹೇಳಿದ ಮಾತು ಅದು ಅಂತ ಒಂದು ಅವಕಾಶ ಸಿಕ್ಲಿಲ್ಲ ನನಗೆ. ಅಟ್ಲೀಸ್ಟ್ ಅವ್ರು ಟೈಟ್ಲ್ ಇರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಆಯ್ತು ಸರ್, ನೀವು ಒಂದು ಸೀನ್ ಕೊಟ್ಟರು ಮಾಡ್ತೀನಿ ಹೋಗಿ ಅಂತೆ. ಬಟ್ ಅದು ನಾನು ಅನ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಕೂತ್ಕೊಂಡು ಆ ಪಾತ್ರನ ಚೆನ್ನಾಗಿ ಡೈರೆಕ್ಟ್ರು ಪ್ರೊಡ್ಯೂಸರ್ ಬರೆದು ತೆರೆ ಮೇಲೆ ತಂದಿದ್ದಾರೆ. ಓಕೆ, ಐ ಆಮ್ ಹ್ಯಾಪಿ. ನನಗೆ ಇಷ್ಟ ಆಯಿತು ನನ್ನ ಪಾತ್ರ. ಜೊತೆಗೆ ನಮ್ಮೆಲ್ಲ ಸಿನಿಮಾದೆಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದ ಎಲ್ಲ ವಿಭಾಗದಲ್ಲಿ ಪ್ರತಿಯೊಬ್ಬರು ತಂತ್ರಜ್ಞರಾಗ್ಬೋದು, ಕಲಾವಿದರಾಗ್ಬೋದು, ಅವರವರ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ, ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಅಂತ ನಾನು ಬಯಸ್ತಾ, ನಮ್ಮ ನಾಗೇಂದ್ರಣ್ಣ PRO ಅವ್ರ ಕೆಲಸ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲೂ ಸಜೆಷನ್ ಕೊಟ್ಕೊಂಡು ಹೆಜ್ಜೆಗಳನ್ನ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಒಂದು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಗ್ರೀನ್ ಹೌಸ್ ವಾಸಣ್ಣರು ಕೂಡ ನಮಸ್ಕಾರ ಹೇಳ್ತಾ ನನ್ನ ಸದ್ಯಕ್ಕೆ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮನಗಳು. ಪತ್ರಿಕೋದ್ಯಮದ ನನ್ನ ಎಲ್ಲ ಆತ್ಮೀಯರಿಗೂ ಕೂಡ ದೊಡ್ಡವರಿಗೆ ಆಧಾರವಿಂದಗಳಿಗೆ ನಮೋ ಹೇಳುತ್ತಾ, ಮತ್ತು ಚಿಕ್ಕವರಿಗೆ ನನ್ನ ಹಾರೈಕೆ ಹರಿಸುತ್ತಾ, ಇಲ್ಲಿ ನಿರ್ದೇಶಕನಾಗಿ ಹೊಣೆಯನ್ನು ಹೊತ್ತಿದ್ದು ಒಂದು ನನ್ನ ಮೋಹನ್ನಿಂದ. ಅವನ ಆಸೆ, ಒಂದು ಕೂಸು ಒಂದು. ಆ ಕೂಸನ್ನು ಬೆಳೆಸಿ ಬೆಳವಣಿಗೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಇಲ್ಲಿ ಚಿತ್ರದ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ, ಯಾಕಂದರೆ ನನಗೂ ಕೂಡ ಈಗ ದೇಹದ ಸ್ವಲ್ಪ ಪರಿಸ್ಥಿತಿ ಅನುಗುಣವಾಗಿಲ್ಲ, ನನಗೂ ಮಾತಾಡೋಕ್ಕೆ ಚೈತನ್ಯ ಇಲ್ಲ. ಚಿತ್ರ ನೀವು ಎಲ್ಲ ಮುಂಚೆ ನಾಗೇಂದ್ರಣ್ಣ ನನ್ನ ಹೆಸರವರೇ ಹೇಳ್ಬಿಟ್ಟಿದ್ದಾರೆ, ವಿಭಿನ್ನ ಶೈಲಿಯಲ್ಲಿ ಮೂಡಿ ಬಂದಿದೆ. ಹಸಿರಿನ ಚಿತ್ರೀಕರಣ ಇದು, ಹಸಿರಿನ ಚಿತ್ರ ಇದು, ಕೊಡುಗೆ ಇದು. ಒಂದು ನಾವೇನು ಹಸಿರನ್ನ ಕಾಣ್ತೀವೋ ಹಚ್ಚ ಹಸಿರಿನ ಚಿತ್ರ ಇದು. ಇಲ್ಲಿ ಪುನೀತ್ ಎಲ್ಲಿ ಕಾಣ್ತಾರೆ ಅನ್ನೋದಲ್ಲ, ಪುನೀತ್ ನೀವು ಒಳಗಡೆ ಬಂದಾಗ ನಿವಾಸದ ಒಳಗಡೆ ಪುನೀತ್ ನಿಮಗೆ ಕಾಣಿಸ್ತಾನೆ. ಇಲ್ಲಿ ಅವನು ಏನೇನು ಮಾಡ್ತಾನೆ, ಅವನ ನಿಸ್ವಾರ್ಥ ಸೇವೆ ಹೇಗಿದೆ, ಮತ್ತು ಈ ಕಥೆಯಲ್ಲಿ ಅವನ ನಿಸ್ವಾರ್ಥತನ ಹೇಗಿದೆ ಅಂತ ಒಬ್ಬ ಹುಡುಗನ ಮೇಲೆ ಈ ಚಿತ್ರಣ ಹೋಗುತ್ತೆ. ಮತ್ತು ಇದಕ್ಕೆ ಕಥೆ ಹೇಳೋರು ನಿರ್ಮಾಪಕರು ಆಗಿ ಮತ್ತೊಬ್ಬರು ಅವರ ಸ್ನೇಹಿತರಾಗಿ ಕರಿಸುಬ್ಬವರು ಮತ್ತು ಶಂಕರ್ ಭಟ್ರವರು ಕಾಣಿಸ್ಕೋತಾರೆ. ಅವ್ರ ಪೂರ್ತ ಚಿತ್ರದೊಳಗೆ ಚಿತ್ರವಾಗಿ ಹೋಗುತ್ತೆ, ಒಂದು ವಿಭಿನ್ನ ರೀತಿಯ ಒಂದು ಚಿತ್ರವಾಗುತ್ತೆ. ಕೊನೆಯದಾಗಿ ಆ ನಿವಾಸ ಹೇಗೆ ನಿರ್ಮಾಣ ಮಾಡ್ತಾನೆ ನಮ್ಮ ಪುನೀತ್, ನಮ್ಮ ಸಿನಿಮಾದಲ್ಲಿ ನಮ್ಮ ಮಲ್ಲು, ಅದೇ ಆ ಹುಡುಗರುಗಳು. ಅದನ್ನು ನೀವು ನೋಡೇ ರಜತ ಪರದೆ ಮೇಲೆ ಆನಂದಿಸಬೇಕು, ಹರಿಸಬೇಕು. ದಯವಿಟ್ಟು ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ. ಚಿಕ್ಕದಾಗಿ ಹೇಳಿದ್ದೀನಿ. ಧನ್ಯವಾದಗಳು. ನಾನು ಓದಿಲ್ಲ ಅಂದರೂ ನಾನು ಯಾವತ್ತೂ ಓದಿಲ್ಲ ಅಂತ ಯೋಚನೆ ಮಾಡಿಲ್ಲ. ನಾನು ಯೋಚನೆ ಮಾಡಿದ್ದೆ ಸಿನಿಮಾದಲ್ಲಿ ಮಾಡುವಂಥ ಕಲಾವಿದನ. ಆ ಕಲಾವಿದರಲ್ಲಿ ನನಗೆ ತುಂಬ ಇಷ್ಟವಾದಿದ್ದು ಅಣ್ಣವರು ನಟನೆಯೇ ಅಲ್ಲ, ಅವ್ರ ಪ್ರೀತಿ, ಅವ್ರ ಮಾತು, ಅದೆರಡು ನನಗೆ ಒಂದು ದಾರಿ ಥರ ಸಿಕ್ತು. ಆ ದಾರಿ ಏನು ಅಂತ ನಾನೊಂದು 12 ವರ್ಷ
ಹುಡುಗನಿಂದ ಇಲ್ಲಿವರೆಗೂ ಅವ್ರ ಮಾತುಗಳನ್ನೆಲ್ಲ ಕೇಳಿದ್ದೀನಿ.